ಹಾಯ್ ಆಲ್, ಇದು ಫ್ರೈಡೇ ಲಾಗ್ ಆಗಿರುತ್ತೆ. ಚಕ್ಲಿ ಮಾಡ್ಕೊಂಡಿದ್ದೀವಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾವಿಲ್ಲಿ 1 ಸೇರಷ್ಟು ಚಕ್ಲಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಅದಕ್ಕೆ 1 ಕಪ್ಪಷ್ಟು ಅಡುಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀವಿ. ನಾವಿಲ್ಲಿ ಡಾಲ್ಡಾ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಿದ್ರೆ ಸ್ಮೆಲ್ ಬಂದುಬಿಡತ್ತೆ ಅಂತ ಅಡುಗೆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ. ನನ್ನ ವಾರ್ಗಿತಿಯವ್ರ ಅಮ್ಮ ಕೊಟ್ಟು ಕಳಿಸಿದ್ರು ಇದು ಚಕ್ಲಿ ಹಿಟ್ಟು. ಅವ್ರು ಅದಕ್ಕೇ ಸ್ವಲ್ಪ ಉದ್ದಿನಬೇಳೆ, ಖಾರದ ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿ ಮಿಲ್ ಮಾಡಿಸಿದ್ರಂತೆ. ಸೊ ಹಾಗಾಗಿ ನಾವು ಜೀರಿಗೆ ಏನೂ ಹಾಕ್ತಾಯಿಲ್ಲ ಇಲ್ಲಿ. ಒಂದು ಸಲ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಆ್ಯಂಡ್ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಅವ್ರು ಹೇಳಿದ್ರಂತೆ ಹೀಗೆ ಮಾಡ್ಕೊಳ್ಳಿ ಅಂತ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಡೈರೆಕ್ಟ್ ಮಿಕ್ಸ್ ಮಾಡಿ ನಾವು. ಖಾರ ಸ್ವಲ್ಪ ಕಮ್ಮಿ ಅನಿಸ್ತು, ಹಂಗಾಗಿ ಮನೆಯಲ್ಲಿ ಇವಾಗ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ ಖಾರದ ಪುಡಿ. ಅಂಗಡಿದು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಏನದು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟಿನ ಥರ ನಾದೋದೆಲ್ಲ ಏನು ಬೇಡ, ಸ್ಮೂತಾಗಿ ಮಿಕ್ಸ್ ಮಾಡ್ಕೊಂಡ್ರೇ ಸಾಕಾಗತ್ತೆ. ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಉಂಡೆ. ತುಂಬ ತೆಳ್ಳಗೆ ಕೂಡ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಕೂಡ ಇರಬಾರ್ದು, ಒಡ್ಕಾಗ್ಬಿಡುತ್ತೆ. ಇದನ್ನೇನು ರೆಸ್ಟಲ್ಲೆಲ್ಲ ಇಡೋ ಅವಶ್ಯಕತೆ ಏನೂ ಇರಲ್ಲ. ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಈ ಕಡೆ ಎಣ್ಣೆನ ಬಿಸಿಗೆ ಇಟ್ಟಿದ್ದೀವಿ ಆಲ್ರೆಡಿ. ನೋಡಿ ಒತ್ತುತ್ತಾ ಇದ್ದಾಳೆ, ಚೆನ್ನಾಗಿ ಬರ್ತಾ ಇದೆ. ಹಾಕ್ಕೊಳ್ತಾ ಇದ್ದೀವಿ ನೋಡಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ನಾವು ಸ್ಟೀಮ್ ಮಾಡಿ ಮಾಡ್ತೀವಿ. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಸ್ಟೀಮ್ ಮಾಡಿಕೊಂಡು ಅದನ್ನು ತೆಗೆದು ಆಮೇಲೆ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಮಾಡ್ಕೊಳ್ತೀವಿ. ಇದೇ ಮೊದಲನೇ ಸಲ ನಾವು ಡೈರೆಕ್ಟ್ ಮಾಡ್ಕೊಳ್ತಾ ಇರೋದು. ಹೆಂಗೆ ಬರುತ್ತೋ ಅಂದ್ಕೊಂಡಿದ್ವಿ, ಬಟ್ ಚೆನ್ನಾಗಿ ಬಂದಿದೆ. ಮುರ್ಕೊಳ್ಳೋದೆಲ್ಲ ಏನೂ ಆಗಿಲ್ಲ. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ಕಡೆ ಎಲ್ಲ ಈ ಥರನೇ ಮಾಡ್ತಾರೆ, ಬಟ್ ನಮ್ಮ ಕಡೆನೇ ಒಂಥರ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೋ ಏನೋ. ಒಂದು ಕೂಡ ಮುರ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.